ಮಧ್ಯಾಹ್ನ ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಚಪಾತಿಗೆ ನೆಂಚ್ಕೊಳ್ಳೋಕ್ಕೆ ಮಶ್ರೂಮ್ ಇತ್ತು ಮನೆಯಲ್ಲಿ. ಅದರಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಗ್ರೇವಿ ಮಾಡೋಣ ಅಂತ. ಈಗಾಗಲೇ ನಾನು ತುಂಬ ವೆರೈಟಿ ಗ್ರೇವೀಸ್ ಮಾಡಿದ್ದೀನಿ ಮಶ್ರೂಮ್ನಲ್ಲಿ. ನೀವು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಪ್ಲೇಲಿಸ್ಟ್ನಲ್ಲಿ ಚೆಕ್ ಮಾಡ್ಬೋದು. ಇವತ್ತು ಬೇರೆ ಥರ ಮಾಡ್ತಾಯಿದ್ದೀನಿ. ಸೊ ಫಸ್ಟು 200 ಗ್ರಾಮ್ನಷ್ಟು ಮಶ್ರೂಮ್ನ ತೊಗೊಂಡು ಮೇಲೆ ಒಂದು 2 ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಮೈದಾ ಕೂಡ ಯೂಸ್ ಮಾಡ್ಬೋದು. ಜಸ್ಟ್ ಇದನ್ನು ರಬ್ ಮಾಡಿ ಮೇಲೆ ಇರೋ ಗಲೀಜೆಲ್ಲ ತೆಗಿಯೋದಕ್ಕಷ್ಟೇ. ಸೊ ಇದನ್ನು ಕ್ಲೀನಾಗಿ ರಬ್ ಮಾಡಿಕೊಂಡು ಎಲ್ಲ ಮಣ್ಣು ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಸೊ ಇದಾದಮೇಲೆ ಇದಕ್ಕೆ ನೀರು ಹಾಕಿ ಮತ್ತೆ ಒಂದು 3-4 ಸಲ ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಬೇಕು. ಆವಾಗ ಇದ್ರ ಡಸ್ಟು ಏನೇನಿದೆಯೋ ಎಲ್ಲ ಹೋಗುತ್ತೆ. ಹಾಗೆ ನೀರಿನಲ್ಲಿ ತೊಳೆಯೋದಕ್ಕಿಂತ ಈ ಥರ ಮೈದಾ ಅಥವಾ ಗೋಧಿ ಹಿಟ್ಟನ್ನು ಹಾಕಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ತೊಳೆದ್ರೆ ಈಸಿಯಾಗಿ ತೊಳಿಬೋದು, ಎಲ್ಲ ಬೇಗ ಬಂದುಬಿಡುತ್ತೆ. ಇದನ್ನು 2 ಭಾಗ ಆಗಿ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ನಾನು ನೀರನ್ನೆಲ್ಲ ಸ್ಟ್ರೈನ್ ಮಾಡಿಬಿಟ್ಟು ಅದೊಂದು ಚೂರು ಆರಲಿ ಅಂತ ಇಟ್ಟಿದ್ದೀನಿ, ಅಂದರೆ ಎಕ್ಸ್ಟ್ರಾ ನೀರೆಲ್ಲ ಹೋಗಲಿ ಅಂತ ಇಟ್ಟಿದ್ದೀನಿ. 2 ಈರುಳ್ಳಿನ ನಾನಿಲ್ಲಿ ಉದ್ದುದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. 200 ಗ್ರಾಮ್ನಷ್ಟು ಮಶ್ರೂಮ್ಗೆ 2 ಚಿಕ್ಕ ಈರುಳ್ಳಿ ಇದು, ಹಾಗಾಗಿ 2 ತೊಗೊಂಡಿದ್ದೀನಿ. ದೊಡ್ಡ ಈರುಳ್ಳಿ ಆದರೆ 1 ತೊಗೊಂಡ್ರೆ ಸಾಕು, ಇಲ್ಲಾಂದರೆ ಬರೀ ಈರುಳ್ಳಿನೇ ಅಂತ ಅನಿಸ್ಬಿಡುತ್ತೆ. ಇದನ್ನು ಉದ್ದುದಕ್ಕೆ ತೆಳ್ಳಗೆ ಸ್ಲೈಸಸ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ನಾನೊಂದು ಅಂದಾಜಿನಲ್ಲಿ ಒಂದು ಅರ್ಧ ಕಪ್ಗಿಂತ ಕಡಿಮೆನೇ ಬಟಾಣಿನ ನೆನೆಸಿಟ್ಟಿದ್ದೆ. ಅದನ್ನು ಬಿಸಿನೀರಲ್ಲಿ ಒಂದು 50-60% ಆಗೋಷ್ಟು ಬೇಯಿಸ್ಕೊಂಡಿದ್ದೀನಿ. ಫ್ರೆಶ್ ಬಟಾಣಿ ಇವಾಗ ಸಿಗ್ತಾ ಇಲ್ಲ, ಹಾಗಾಗಿ ನಾನು ಇದು ಒಣಗಿರೋ ಬಟಾಣಿನೇ ನೆನೆಸಿ ಒಂದು ಸ್ವಲ್ಪ ಕುದಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಹಾಗೆಯೇ ಇವಾಗ ಮಶ್ರೂಮ್ನ 2 ಭಾಗ ಮಾಡ್ಕೋತಾ ಇದ್ದೀನಿ. ತೀರಾ ಚಿಕ್ಕದಾಗಿ ಕಟ್ ಮಾಡಿದ್ರೆ ಆಮೇಲೆ ಬಾಯಿಗೆ ಸಿಗೋದೇ ಇಲ್ಲ, ಹಾಗಾಗಿಬಿಡುತ್ತೆ. ಯಾಕಂದರೆ ಇದು ಕುದೀತಾ ಶ್ರಿಂಕ್ ಆಗುತ್ತೆ, ಹಾಗಾಗಿ 2 ಭಾಗ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ಹಾಗೆಯೇ ಹಸಿಮೆಣಸಿನ್ಕಾಯಿ ಬೇಕು ಅಂದರೆ ಅದನ್ನು ಕೂಡ ನೀವು ಬಳಸ್ಕೊಳ್ಳೋದಾದರೆ ಕಟ್ ಮಾಡಿ 1-2 ಇಟ್ಕೋಬೋದು. ನಾನು ಹಸಿಮೆಣಸಿನ್ಕಾಯಿ ಏನು ಬಳಸಿಲ್ಲ ಇವತ್ತು. ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ತೆಂಗಿನ ಎಣ್ಣೆ ಬಳಸಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆ ಹಾಕ್ತಾಯಿದ್ದೀನಿ. ಇದಕ್ಕೆ ತೆಂಗಿನ ಹಾಲು, ತೆಂಗಿನ ಎಣ್ಣೆ ಎಲ್ಲ ತೆಂಗಿನ ಇದರಲ್ಲೇ ಮಾಡ್ತಾ ಇರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ ಕೂಡ. ಸೊ ಎಣ್ಣೆ ಕಾದ್ಮೇಲೆ 1 ಸ್ಪೂನಷ್ಟು ಸಾಸಿವೆ ಹಾಕಿ, ಸಾಸಿವೆ ಸಿಡಿದ್ಮೇಲೆ ಒಣಮೆಣಸಿನ್ಕಾಯಿ ಖಾರಕ್ಕೆ ಹಾಕಿ ಕಟ್ ಮಾಡಿರೋ ಈರುಳ್ಳಿನ ಹಾಕಿ ಬಾಡಿಸ್ಕೋಬೇಕು. ಈರುಳ್ಳಿ ಒಂಚೂರು ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊಂಡ್ರೆ ಸಾಕು. ಇದ್ರ ಜೊತೆಗೇ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಎಣ್ಣೆಗೆ ಹಾಕ್ಬೋದು, ಬಟ್ ಮೈ ಮೇಲೆಲ್ಲ ಸಿಡಿಯುತ್ತೆ ಅಂತ ಹೇಳಿ ಈರುಳ್ಳಿ ಹಾಕಿದ್ಮೇಲೆ ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಇದನ್ನು ಬಾಡಿಸ್ಕೊತಾ ಇದ್ದೀನಿ. ಫ್ರೆಶ್ ಆಗಿರೋ ಶುಂಠಿ ಇರಲಿಲ್ಲ, ಹಾಗಾಗಿ ನಾನು ಪೇಸ್ಟ್ ಹಾಕ್ಕೊಂಡಿರೋದು. ಫ್ರೆಶ್ ಆಗಿದ್ದರೆ ನೀವು ಶುಂಠಿನ ಸ್ವಲ್ಪ ತುರ್ಕೊಂಡು, ಬೆಳ್ಳುಳ್ಳಿನೂ ಕೂಡ ತುರ್ಕೊಂಡು ಮೊದಲೇ ಎಣ್ಣೆಗೆ ಹಾಕ್ಬಿಟ್ಟು ಆಮೇಲೆ ಈರುಳ್ಳಿ ಹಾಕಿ ಬಾಡಿಸ್ಕೋಬೋದು. ಇದಕ್ಕೊಂದು ಸ್ವಲ್ಪ ಅರಿಶಿನ, ಖಾರದ ಪುಡಿ, ಧನಿಯಾ ಪುಡಿ, ಹಾಗೆಯೇ ಉಪ್ಪನ್ನ ಹಾಕಿ ಬಾಡಿಸ್ಕೊಂಡು ಕಟ್ ಮಾಡ್ಕೊಂಡಿರೋ ಮಶ್ರೂಮು, ಹಾಗೆಯೇ ಸ್ವಲ್ಪ ಬೇಯಿಸಿಟ್ಕೊಂಡಿರೋಂತಹ ಬಟಾಣಿನ ಹಾಕಿದ್ದೀನಿ. ನೀವು ಬಟಾಣಿ ಇಲ್ಲ ಅಂದರೆ ಅಥವಾ ಇವಾಗ ಸೀಸನ್ ಇಲ್ಲದೆ ಇರೋದ್ರಿಂದ ಬೇಡ ಅಂದರೆ ನೀವು ಕಂಪ್ಲೀಟಾಗಿ ಸ್ಕಿಪ್ ಕೂಡ ಮಾಡ್ಬೋದು. ಇವಾಗ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿದೆ. ಸ್ವಲ್ಪ ಜಾಸ್ತಿ ಅನಿಸ್ತು ನನಗೆ. ನೀರು ಸ್ವಲ್ಪ ಇಂಗಬೇಕು, ಬೇಕಾದರೆ ನೀವು ಒಂಚೂರು ಕಡಿಮೆನೇ ನೀರು ನೋಡ್ಕೊಂಡು ಹಾಕ್ಕೋಬೋದು. ಸೊ ಚೆನ್ನಾಗಿ ಕುದ್ದು ನೀರು ಕಡಿಮೆ ಆದಮೇಲೆ ಇದಕ್ಕೆ ನಾನು ಅಂದಾಜು ಮೇಲೆ ಒಂದು ದೊಡ್ಡ ಕಪ್ಪಷ್ಟು ತೆಂಗಿನ ಹಾಲನ್ನು ಹಾಕ್ಕೊಂಡಿದ್ದೀನಿ. ಅರ್ಧ ತೆಂಗಿನ ಹೋಳು ಬಳಸ್ಕೊಂಡು ಈ ತೆಂಗಿನ ಹಾಲನ್ನು ತೆಗೆದಿರೋದು. ಫಸ್ಟ್ ಟೈಮ್ ನೀರು ಹಾಕಿ ತೆಂಗಿನ ಹಾಲು ತೆಗಿತೀವಲ್ಲ ಗಟ್ಟಿಯಾಗಿ, ಅದನ್ನು ಹಾಕ್ಕೊಂಡಿರೋದು. ಅದು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂಚೂರು ಕುದಿಸ್ಬಿಟ್ಟು ಸ್ವಲ್ಪ ಕಾಳು ಮೆಣಸಿನ ಪುಡಿ, ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸನ್ನು ಆಫ್ ಮಾಡಿಬಿಟ್ರೆ ಮಶ್ರೂಮ್ ಗ್ರೇವಿ ರೆಡಿ. ತುಂಬ ಯುನೀಕ್ ಆಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಬೇಕಿದ್ರೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನೀವು ಹಾಕ್ಕೋಬೋದು. ಇದನ್ನು ಚಪಾತಿ, ರೋಟಿ ಯಾವುದ್ರ ಜೊತೆ ಬೇಕಾದರೂ ನೆಂಚ್ಕೊಂಡು ತಿನ್ಬೋದು.